ಬಾಸ್ಗೆ ಹೋಗ್ಬೇಕಂತಂದು ಯಾರ್ಯಾರು ಆಡಿಷನ್ನಲ್ಲಿ ಸಬ್ಮಿಟ್ ಮಾಡಿದಾರ ಅವ್ರಿಗೆಲ್ಲರೂ ಹಾಕಿದ್ರ. ಆದರೆ ಅದು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಬಿಗ್ ಬಾಸ್ಗೆ ಅಂತಂದು ಭಾಳ ಕಾತರದಿಂದ ಕಾಯ್ತಾ ಇದ್ದೀರ ಹಾಕಿದವರು. ಅದು ನೋಡೋಣ ಯಾವ ಥರ ಅಂತಂದು ಅಪ್ಡೇಟ್. ಭಾಳ ಅಷ್ಟು ಸುಲಭವಾಗಿ ಏನು ಅವರು ಕರ್ಕೊಳಕ್ಕೆ ಚಾನ್ಸೇ ಇಲ್ಲ. ಇದು ಅವಕಾಶ ಕೊಡೋದು ಸ್ವಲ್ಪ ಅಪರೂಪ. ಅದ್ರಾಗ ಈ ರೇಂಜಿಗೆ ಅಂದರೆ ಆಲ್ರೆಡಿ ಈ ವಿಡಿಯೋ ನೋಡೇ ಸೆಲೆಕ್ಟ್ ಮಾಡ್ತಾರೆ ಅಂತಂದು ಏನು ನೀವು ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಮುಂದೆ ಏನಾದರೂ ಒಂದು ಟ್ವಿಸ್ಟ್ ಕೊಟ್ಟೇ ಕೊಡ್ತಾರೆ. ಏನು ಏನಿಲ್ಲ, ಆ ಟ್ವಿಸ್ಟ್ ಮಾತ್ರ ಸಖತ್ತಾಗಿನೇ ಇರುತ್ತೆ ಅಂತ ಅನಿಸ್ತಾ ಇದೆ. ಈಗೇನು ಇಷ್ಟು ಮಂದಿ, ಅದು ಎಷ್ಟು ಮಂದಿ ಕರ್ಕೊಂತಾರೋ ಅದು ಕೂಡ ಹೇಳಿಲ್ಲ. ಲಿಮಿಟ್ ಆಲ್ಮೋಸ್ಟ್ ಅಲ್ಲಿ ನಮಗನ್ಸೋ ಮಟ್ಟಿಗೆ ಒಂದು ಇಬ್ಬರನ್ನ ಮೂವರನ್ನ ಅಷ್ಟೇ ಕರ್ಕೊಳೋದು. ನೀವು ಉಳ್ಕೆದ್ರನ್ನ ಯಾವ ಥರ ಹಿಂದಿನ ಸೀಸನಲ್ಲಿ ಕಳಿಸ್ತಾರೆ ಅಥವಾ ಕರೀತಾರೆ ಆ ಥರನೇ ಕರೀತಾರೆ. ಬಟ್ ಈ ಸೀಸನ್ ಮೋಸ್ಟ್ಲಿ ಒಂದು ಇಬ್ಬರನ್ನ ಅಷ್ಟೇ ಕಾಮನ್ ಪೀಪಲ್ನ ಅಂತಂದು ಕರ್ಕೋಬೋದು ಅಂತ ನಮಗೆ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಮುಂದೆ. ಇದು ಒಂದೇ ಅಂದರೆ ಈಗ ಸಬ್ಮಿಟ್ ಮಾಡಿದರೆ ಆಲ್ರೆಡಿ ಈ ವಿಡಿಯೋ ನೋಡ್ಕೊಂಡು ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಕಾಲ್ ಬರುತ್ತೆ ಅಂತಂದು ಅನ್ಕೊಳಕ್ಕೆ ಹೋಗಲೇಬೇಡಿ. ಇದರಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ. ಅದು ಮುಂದೆ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಅವ್ರು ಸೆಲೆಕ್ಟ್ ಮಾಡ್ಕೊತ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಅಂದರೆ ಆಡಿಷನ್ ಯಾವ ಥರ ನಡೆಸ್ತಾರೆ, ಬೇರೆ ಸರಿಗಮಪ ಆಗಿರ್ಬೋದು, ಕಾಮಿಡಿ ಕಿಲಾಡಿ ಆಗಿರ್ಬೋದು, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇದು ಆಡಿಷನ್ನ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾರಲ್ಲ, ಅದರಲ್ಲಿ ಅದೇ ಥರನೇ ಇದನ್ನು ಕೂಡ ಮಾಡ್ಬೋದು. ಏನೋ ಟಾಸ್ಕ್ ಕೊಡ್ತಾರಂತೆ ಒಂದು ಅಪ್ಡೇಟ್ ಇದೆ. ಟಾಸ್ಕ್ ಕೊಟ್ಟರೆ ಆ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಚಾನ್ಸ್ ಇರುತ್ತಂತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ. ನೋಡೋಣ ಯಾವ ಥರ ಟಾಸ್ಕ್ ಕೊಡ್ತಾರೆ ಅಂತಂದು ವೇಟ್ ಮಾಡಿ ನೋಡೋಣ. ಯಾರ್ಯಾರು ಅಂದರೆ ಸಬ್ಮಿಟ್ ಮಾಡಿದಾರ ನಿಮ್ಮ ವಿಡಿಯೋ ಇದನ್ನು ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮತ್ತೆ ಏನಾದರೂ ಅಪ್ಡೇಟ್ ಸಿಕ್ಕರೆ ಸಿಗುವ. ಇನ್ನೂ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು ಏನು ಅಪ್ಡೇಟ್ಸ್ ಬಂದಿಲ್ಲ. ಬಟ್ ಅಕ್ಟೋಬರ್ 1ನೇ ವೀಕ್ನಾಗ ಅಂತಂದು ಅಂದರೆ ರೂಮರ್ಸ್ ಬರ್ತವೆ, ಬಟ್ ಕನ್ಫರ್ಮ್ ಇಲ್ಲ. ನೋಡೋಣ. ಅದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ